ಯಜಮಾನರಾಗಿರುವ ಕ್ಷೇತ್ರದ ಒಡೆಯರು, ಜ್ಞಾನದ ಭಂಡಾರಿಯಾಗಿರುವಂತವರು, ಸರಳತೆಯ ಸಾಕಾರ ಮೂರ್ತಿಗಳು, ಮಾತೃ ಹೃದಯ ಮಹಾಂತರಾಗಿರುವಂತ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳ ಪಾವನ ಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಆತ್ಮೀಯರು, ಅನುಭಾವಿಗಳು, ಅಪರೂಪದ ಸದ್ಗುರು ಸಿದ್ಧಾರೂಢರ ಸೇವಾಧಾರಿಗಳು, ಸೇವಾತ್ರಯರಲ್ಲಿ ಒಬ್ಬರೆಂದು ಪ್ರಖ್ಯಾತರಾಗಿರುವ ಪೂಜಾರ ಮುದ್ನಳ್ಳಿಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ, ಪೂಜ್ಯರು ಕೂಸನೂರಿನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾವನ ಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆ ಶಿಲಾಮಂದಿರಕ್ಕೆ ತಾವೊಬ್ಬರೇ ಅದರ ಪೂರ್ಣ ಭಾರವನ್ನು ಹೊತ್ತುಕೊಂಡು ಅಪರೂಪದ ಸೇವೆಯನ್ನ ಈ ಕ್ಷೇತ್ರದಲ್ಲಿ ಸಲ್ಲಿಸ್ತಾ ಇರುವಂತ ವೇದಮೂರ್ತಿ ಬಸಯ್ಯಜ್ಜನವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಈ ಪ್ರತಿಷ್ಠಾನದ ಸಮಸ್ತ ಗಣ್ಯಮಾನ್ಯರಲ್ಲಿ ನಮ್ಮ ಸಿದ್ಧಾರೂಢ ಮಠದ ಧರ್ಮದರ್ಶಿಗಳಾಗಿರುವಂತ ಸಿದ್ದಪ್ಪನವರ ಪಾವನ ಅವರಲ್ಲಿಯೂ ಸಹಿತ ಅಭಿವಂದಿಸಿ, ಎಲ್ಲ ಗಣ್ಯಮಾನ್ಯರಲ್ಲಿ, ಪ್ರಶಸ್ತಿ ಸ್ವೀಕರಿಸಿದವರಲ್ಲಿ, ಕೊಡುಮಾಡಿದವರಲ್ಲಿ, ಸೇವಾಧಾರಿಗಳಲ್ಲಿ, ನಿಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳಗುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಪುಣ್ಯಾತ್ಮರೇ, ಇವತ್ತು ಸುದಿನ, ಇವತ್ತು ಏನು ಮಾಡಿದ್ದು ಅಕ್ಷಯ ಆಗ್ತೈತಂತ. ನೀವು ಒಳ್ಳೇದು ಮಾಡಿದ್ರೆ ಅದು ಅಕ್ಷಯ ಆಕೈತಿ, ಸುಮಾರು ಮಾಡಿದ್ರೆ ಅದು ಅಕ್ಷಯ. ಅಕ್ಷಯ ಅಂದ್ರೆ, ಕ್ಷಯ ಅಂದ್ರೆ ಮುಗಿದು ಹೋಗೋದು, ಅಕ್ಷಯ ಅಂದ್ರೆ ಮುಗಿಲಾರದಂತ ಒಂದು ಪುಣ್ಯ, ಮುಗಿಲಾರದಷ್ಟು ಒಂದು ಪುಣ್ಯ ಸಂಗ್ರಹ ಮಾಡುವಂತ ಒಂದು ಸುದಿನ. ದಾನ ಮಾಡಬೇಕು ಇವತ್ತು, ಅಥವಾ ಇವತ್ತು ಏನಾರ ಬಂಗಾರ ಖರೀದಿ ಮಾಡಿದ್ರೆ ಸಾಕಷ್ಟು ಬಂಗಾರ ಉಳಿತದೆ, ಏನೋ ಒಂದೊಂದು ಭಾವನೆಯಿಂದ ಇವತ್ತು ಅಕ್ಷಯ ತೃತೀಯ. ಇವತ್ತು ಎಂತ ಸುದಿನ ಅಂದ್ರೆ ವಿಶ್ವ ವಿಭೂತಿ, ವಿಶ್ವ ಜ್ಯೋತಿ, ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅವತಾರ ಧರಿಸಿ ಬಂದಿರುವಂತ ಈ ಪುಣ್ಯ ದಿವಸ, ಈ ಪಾವನ ಸಂದರ್ಭದಲ್ಲಿ ಅನೇಕ ಸತ್ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೆದದವ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ. ಅಪ್ಪವ್ರ ಪಾದ ಇಟ್ಟು ಹೋಗಿ 100 ವರ್ಷ ಆದವು, ಇನ್ನೂ ಪವರ್ಫುಲ್ ಆಗಿ ಈ ಕ್ಷೇತ್ರ ನಡೆದೈತಿ ಅಂದ್ರೆ ಆ ಪಾದದ ಪವರ್ ಹೆಂಗಿರ್ಬೇಕು ವಿಚಾರ ಮಾಡಿ. ನಮ್ಮ ಪಾದಗಳಿಗೂ ಅವ್ರ ಪಾದಕ್ಕೂ ಏನು ವ್ಯತ್ಯಾಸ? ಪರುಷ ಪಾದ ಅಂತ ಕರೀತಾರೆ. ಸಿದ್ಧಾರೂಢ ಬರೇ ಬಂದ್ ಇಲ್ಲಿ ಪಾದ ಊರ್ಯಾನಂತೇಳಿ ಎಂತೆಂತವ್ರು ಎಲ್ಲೆಲ್ಲಿಂದ ಬರಾಕತ್ಯಾರ ಈ ಜಗಕ್ಕಂದ್ರ, ಇವರು ತುಮಕೂರು ದಾಟಿ ಶಿರಾದ ಹತ್ರ ಪೂಜಾರ ಮುದ್ನಳ್ಳಿ, ಅಲ್ಲಿಂದ ಪೂಜ್ಯರು ಬಂದಾರ. ನಾವು ಇಲ್ಲಿಗೆ 300-350 ಕಿಲೋಮೀಟರ್ ದೂರದಿಂದ ನಾವು ಬಂದೇವಿ. ನೀವೆಲ್ಲ ಎಲ್ಲೆಲ್ಲಿಂದ ಬಂದಿರೇನು? ಎಷ್ಟು ಮಂದಿನೆಲ್ಲ ಸೆಳ್ಕೊಳೋ ಸಾಮರ್ಥ್ಯ ಈ ಕ್ಷೇತ್ರಕ್ಕೆ ಯಾವುದರಿಂದ ಬಂದತ್ತೆ ಅಂದ್ರೆ ಜಗದ್ಗುರು ಸಿದ್ಧಾರೂಢರ ಪಾದದ ತಾಕತ್ತಿದು, ಅವ್ರ ಪಾದ ಸ್ಪರ್ಶದ ಮಹಿಮಾ. ಜೊತೆಗೆ ಜೀವಂತವಾಗಿ ಶಿವನ ಸಾನ್ನಿಧ್ಯ ಐತಿ ಅನ್ನೋದಕ್ಕೆ ಸಾಕ್ಷಿ ಈ ರಥ. ನಾವು ಬಂದ ಕೂಡಲೇ ಗಮನ ಕೊಡ್ತೀವಿ, ಯಾವ ಜಾಗದೊಳಗೆ ಜೇನು ಕಟ್ಟತತಿ ಅಲ್ಲಿ ಶಿವನ ಸಾನ್ನಿಧ್ಯ ಐತಿ ಅಂತ ಸಾಕ್ಷಿ ಅದು. ಇಲ್ಲಿ ಸಾಕ್ಷಾತ್ ಶಿವನೇ ಸಿದ್ಧಾರೂಢ ರೂಪದಿಂದ ಅದಾನ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಮಾತೃ ಹೃದಯದ ಮಹಾಂತರಾಗಿರುವಂತ ಪೂಜ್ಯ ಶಂಕರಾನಂದಪ್ಪಗಳು ಸಿಕ್ಕದ್ದು ಈ ಕ್ಷೇತ್ರದ ಅಹೋಭಾಗ್ಯ. ಯಾಕಂದ್ರೆ ಅವರಂತ ಗುರುಗಳು ಸಿಗೋದು ಅಪರೂಪ. ಗುರುಗಳು ಅಂದ್ರೆ ಯಾವಾಗ್ಲೂ ಆರ್ಡರ್ ಮಾಡುವರು. ಗುರುಗಳಂದ್ರೆ ಅವ್ರು ಹೇಳ್ದಂಗೆಲ್ಲ ಕೇಳಬೇಕು, ಅವ್ರು ಹೇಳ್ದಂಗೆಲ್ಲ ನಡಿಬೇಕು ಅನ್ನುವಂತ ಮನೋಭಾವದೊಳಗೆ ಜಗತ್ತಿನಾಗ ಎಲ್ಲಾ ಪೂಜ್ಯರಿದ್ರ ಈ ಅಪ್ಪುಗಳು ಹೆಂಗದಾರ ಅಂದ್ರೆ ಈ ಭಕ್ತರಿಗೆ ಸಂಬಂಧಪಟ್ಟಿದ್ದು, ಭಕ್ತರ ಇಚ್ಛೆಯನ್ನು ನಡಿಲಿ ಅಂತೆ ಭಕ್ತರಿಗೆ ಆದ್ಯತೆ ಕೊಟ್ಟಂತ ಗುರುಗಳಂದ್ರೆ ಶಂಕರಾನಂದಪ್ಪ ಅವರು. ಎಲ್ಲರನ್ನು ಪ್ರೀತಿಸೋ ಗುಣ, ಎಲ್ಲರನ್ನ ದೊಡ್ಡವರು ಮಾಡಿ ತಾವು ಮಾತ್ರ ಸೈಡಿಗೆ ಕುಂದಿರ್ತಾರೆ. ಹಂಗೆ ಕಿಂಕರತ್ವದಿಂದ ಶಂಕರತ್ವ ಪ್ರಾಪ್ತ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತವ್ರು ಪೂಜ್ಯ ಶಂಕರಾನಂದಜ್ಜನವರು. ಅವರು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೂಡಿಸುವಂತ ಒಂದು ಹಿಂದೆ ಶತಮಾನೋತ್ಸವ ಕಾರ್ಯಕ್ರಮದಾಗ ನಾವು ನೀವು ಕೂಡಿದ್ವಿ. ಮತ್ ಈ ಸುಸಂದರ್ಭವನ್ನು ಮತ್ತೆ ಅವ್ರ ಆಯೋಜನೆ ಮಾಡಿ ನಮಗೂ ನಿಮಗೂ ಮತ್ತೆ ಭೇಟಿ ಆಗುವಂಗ ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಟ್ರು. ಅಂತ ಪೂಜ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ಮುಷಪ್ಪನವರು ಅಪರೂಪದ ಗ್ರಂಥವನ್ನ ಮುಷಪ್ಪನವ್ರ ಮಾಸ್ತರ್
ಸಿದ್ಧಾರೂಢರ ಸವಿ ನೆನಪು. ಅದನ್ನು ನೋಡ್ಬೇಕು ನಾವು, ಹಿಂದಕ್ಕೂ ಅದನ್ನು ಓದಿ ನೋಡಿದೀವಿ. ಅಪರೂಪದ ಗ್ರಂಥ. ಹೆಂಗೆ ಕರಿಯು ಕನ್ನಡಿಯೊಳ ಅಡಗಿದಂತೆ. ಸಿದ್ಧಾರೂಢಪ್ಪನ ಮಹಿಮಾ ಅಂದ್ರೆ ಅದು ಅಕ್ಷರದಾಗ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಗಣಿತ ಮಹಿಮಾ. ಆದರೆ ಒಂದು ದೊಡ್ಡ ಆನೆಯನ್ನು ಒಂದು ಸಣ್ಣ ಕನ್ನಡಿ ಒಳಗೂ ನೋಡಬಹುದಲ್ಲ, ಹಂಗೆ ಅದು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ಬಸಪ್ಪಜ್ಜನವರ ಏನು ಅದ್ಭುತವಾದ ಕಾರ್ಯ ಐತಿ, ಅವರ ಸಂಕಲ್ಪ ಶೀಘ್ರವಾಗಿ ನೀಡೇರ್ಲಿ. ಅದರ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ, ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಡೀ ಹಾನಗಲ್ ತಾಲೂಕಿನೊಳಗ ಜಗತ್ ಜಾಹೀರಾಗುವಂಗ ಆ ಕಾರ್ಯಕ್ರಮ ನಡೆಯಲಿ. ಅತಿ ಶೀಘ್ರವಾಗಿ ಆ ಕಾರ್ಯಗಳು ಪೂರ್ಣಗೊಳ್ಳಿ ಅಂತ ತುಂಬ ಹೃದಯದಿಂದ ಹಾರೈಸಿ 4 ನುಡಿ ಪುಷ್ಪಗಳನ್ನ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸುತ್ತೇವೆ. ಹರಿ ಓಂ ತತ್ಸತ್.